ಸಚಿವ ಸ್ಥಾನದ ಪುನರ್ರಚನೆ ಆಗತ್ತಾ? ಇದು ಪ್ರಮುಖವಾಗಿರುವಂತಹ ಚರ್ಚೆ. ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಭೇಟಿಯ ಬಳಿಕ ಎಲ್ಲರ ಕುತೂಹಲ, ನಿರೀಕ್ಷೆ ಅದೇ ಇದ್ದಿದ್ದು. ಆದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಶಾಕ್ ಅನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಎನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ವಿಸ್ತರಣೆ ಅಲ್ಲ, ಪುನರ್ರಚನೆ. ಕಾರಣ ಏನು ಅಂತ ಹೇಳಿದ್ರೆ ಫಿಲ್ ಇದೆ ಈಗ. ಎಕ್ಸೆಪ್ಟ್ ನಾಗೇಂದ್ರ, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಕಂಪ್ಲೀಟ್ಲಿ ಫುಲ್ ಆಗಿದೆ. ಸೊ ಪುನರ್ರಚನೆ ಆಗಬೇಕು. ಸೊ ಆ ಪುನರ್ರಚನೆ ಇಲ್ಲ ಎನ್ನುವಂತಹ ಸಂದೇಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ನಾವು ಸದ್ಯಕ್ಕೆ ಪುನರ್ರಚನೆ ಮಾಡಲ್ಲ ಅಂತೇಳಿ. ಸೊ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಂಥವರಿಗೆ ನಿರಾಸೆ ಆದರೆ ಸಚಿವ ಸ್ಥಾನ ಕಳೆದುಕೊಳ್ಳಬಹುದು ಎನ್ನುವಂಥ ಆತಂಕದಲ್ಲಿ ಯಾರೆಲ್ಲ ಸಚಿವರಿದ್ರು ಅವರಿಗೆ ಖುಷಿ. ಆಕ್ಚುಲಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾದಂಥ ಅನಿವಾರ್ಯತೆ ಇದೆ ಕಾಂಗ್ರೆಸ್ನ ಒಳಗಡೆ. ಕಾರಣ, ಸರ್ಕಾರಕ್ಕೆ 2 ವರ್ಷ ತುಂಬಿ ಆಗಿದೆ ಮೇ 20ಕ್ಕೆ. ಒಂದು. ಎರಡನೆಯದ್ದಾಗಿ 2 ವರ್ಷ ಸಚಿವರಾದಂಥವರ ಸಾಧನೆ ಏನು ಎನ್ನುವಂಥದ್ದನ್ನು ಕಾಂಗ್ರೆಸ್ ಇನ್ನೂ ಕೂಡ ಅದರ ವ್ಯಾಲ್ಯೂಯೇಷನ್ ಅನ್ನು ಮಾಡಿಲ್ಲ, ವ್ಯಾಲ್ಯೂಯೇಷನ್ ಮಾಡಿಲ್ಲ, ಅದರ ಮೌಲ್ಯಮಾಪನ ಮಾಡಿಲ್ಲ. ಯಾವ ಸಚಿವರು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥ ವ್ಯಾಲ್ಯೂಯೇಷನ್ ಮಾಡಿಲ್ಲ. ಮೂರನೆಯದ್ದು, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂತಹ ಅರ್ಧದಷ್ಟು ಸಚಿವರು ಈ ಹಿಂದೆಯೂ ಕೂಡ ಮತ್ತೆ ಅದಕ್ಕಿಂತಲೂ ಹಿಂದೆಯೂ ಕೂಡ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು, ಅಂದರೆ ದೀರ್ಘಾವಧಿಗೆ ಅಧಿಕಾರವನ್ನು ಅನುಭವಿಸಿದಂಥವ್ರು. ನಾಲ್ಕನೆಯದ್ದು, ಕೆಲವು ಸಚಿವರು ನೆಪ ಮಾತ್ರಕ್ಕಷ್ಟೇ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ. ಅವರ ಸರ್ಕಾರಿ ಕಾರಿನಲ್ಲಿ ಅವರ ಸಿಬ್ಬಂದಿಗಳನ್ನು ಕರ್ಕೊಂಡು, ಜೊತೆಗೆ ಅವರ ಸುತ್ತಮುತ್ತ ಕೆಲವೊಂದಿಷ್ಟು ಚೇಲಾಗಳೆಲ್ಲ, ಬಟ್ಟಂಗಿಗಳೆಲ್ಲ ತಿರುಗ್ತಾ ಇರ್ತಾರಲ್ಲ, ಅವರನ್ನು ಜೊತೆಗೆ ಹಾಕೊಂಡು ತಿರುಗಾಡ್ತಾ ಇದ್ದಾರೆ ಅನ್ನೋದು, ಮತ್ತೆ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅನ್ನೋದು ಬಿಟ್ಬಿಟ್ರೆ ಕೆಲಸ ಅಂತೂ ನಯಾ ಪೈಸೆಯ ಕೆಲಸ ಆಗ್ತಾ ಇಲ್ಲ. ಇದರ ಪರಿಣಾಮ ಏನಾಗುತ್ತೆ? ಎಲೆಕ್ಷನ್ಗೆ ಹೋದಂತಹ ಸಂದರ್ಭದಲ್ಲಿ 2028ಕ್ಕೆ ಈ ಸಚಿವರ ನಿಷ್ಕ್ರಿಯತೆಯ ಕಾರಣಕ್ಕೋಸ್ಕರ ಅದು ನೇರವಾಗಿ ಪಕ್ಷದ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಜೊತೆಗೆ ಕೆಲವೊಂದಿಷ್ಟು ಹಿರಿಯ ಶಾಸಕರಿದ್ದಾರೆ. ಆ ಹಿರಿಯ ಶಾಸಕರಿಗೆ ಒಂದು ವೇಳೆ ಈ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗದೆ ಹೋದರೆ ಅವರು ಜೀವಮಾನದಲ್ಲಿ ಮತ್ತೆ ಮಿನಿಸ್ಟರ್ ಆಗಲ್ಲ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಗೆದ್ದು ಬರ್ತೀವಿ ಅನ್ನುವಂಥ ಗ್ಯಾರಂಟಿ ಇರಲ್ಲ. ಗೆದ್ದು ಬಂದರೂ ಪಕ್ಷಕ್ಕೆ ಮೆಜಾರಿಟಿ ಬೇಕಲ್ಲ, ಅವರು ವಿನ್ ಆಗ್ಬೋದು. ಪಕ್ಷಕ್ಕೆ ಮೆಜಾರಿಟಿ ಸಿಕ್ಕಿದ್ರೆ ಮಾತ್ರ ತಾನೇ ಸರ್ಕಾರ ರಚನೆ ಮಾಡೋಕ್ಕಾಗ. ಈ ಆತಂಕಗಳಿದ್ದಾವೆ ತುಂಬ ಜನ ಶಾಸಕರಿಗೆ, ಹಿರಿಯ ಶಾಸಕರಿಗೆ. ಆ ಶಾಸಕರು ಬಯಸ್ತಾ ಇದ್ದಾರೆ ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಮಾಡಿ ಒಂದು 10-12 ಮಂದಿ ಏನು ಹಾಲಿ ಸಚಿವರಿದ್ದಾರೆ ಅವರನ್ನು ತೆಗೆದು ಹಾಕಿ, ಅವರನ್ನು ಕೆಳಗಿಳಿಸಿ ನಮ್ಮನ್ನು ಮಂತ್ರಿಗಳನ್ನಾಗಿ ಮಾಡಿ, ಇದು ನಮ್ಮ ಕೊನೆಯ ಅವಕಾಶ ಅಂತೇಳಿ. ಬಟ್ ಖರ್ಗೆ ಅವರ ಸ್ಟೇಟ್ಮೆಂಟ್ನ ಪ್ರಕಾರ ಸದ್ಯಕ್ಕೆ ಪುನರ್ರಚನೆ ಇಲ್ಲ. ಬಗ್ಗೆ ಚರ್ಚೆ ಆಗಿಲ್ಲ, ರೀಶಫಲ್ ಬಗ್ಗೆ ಚರ್ಚೆ ಆಗಿಲ್ಲ, ಹೊಸ ಮಂತ್ರಿಮಂಡಲ ತಗೊಳ್ಳೋದು ಆಗಿಲ್ಲ, ಸೆನ್ಸಸ್ ಬಗ್ಗೆ ಚರ್ಚೆ ಆಯಿತು, ಈ ಇವೆಂಟ್ ಬಗ್ಗೆ ಚರ್ಚೆ ಆಯಿತು. ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ನಾವೆಲ್ಲರೂ ಸೇರಿ ರಾಹುಲ್ ಗಾಂಧಿ ಅವರು ಇದ್ರ ಮೇಲೆ ಸ್ವಲ್ಪ ಈ ರೀತಿಯಾಗಿ ನೀವು ಮುಂದೆ ನೋಡ್ಕೊಳ್ಬೇಕು. ಯಾವುದೇ ಒಂದು ಇವೆಂಟ್ ಮಾಡುವಾಗ ಎಲ್ಲರೂ ಸೇರಿ ಅದಕ್ಕೆ ನೋಡ್ಕೊಂಡು ಮಾಡಬೇಕು ಹೊರತಾಗಿ ಇದು ಒಂದು ನ್ಯಾಷನಲ್ ಇವೆಂಟ್ ಏನು ಇರಲಿಲ್ಲ. ಆದರೂ ನೀವು ಇಷ್ಟೊಂದು ಜನ ಸೇರಿದ ಮೇಲೆ ಇವೆಲ್ಲ ಆಗ್ತವೆ. ಆದರೆ ತಪ್ಪು ಯಾರ್ದಿದೆ ಅದನ್ನ ಕಂಡುಹಿಡಿದು ನೀವು ಅವ್ರಿಗೆ ಶಿಕ್ಷೆ ಕೊಡಬೇಕು. ಮತ್ತು ನೀವು ಈ ಮುಂದೆ ಹಿಂಗೆ ಮಾಡಬಾರ್ದು ಸ್ಪಷ್ಟ ಹೇಳಿ. ಸಮಾಧಾನ ಹೇಳಿದ್ದಾರೆ, ನಡೆಸಿ ಎಲ್ಲಾನು ನಿಮ್ಮ ಮುಂದೆ ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.